ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ದೇವರ ದಯೆ ಹೊಂದಿದವಳೇ ಶುಭವಾಗಲಿ ಎಂಬ ಮಾತು ಎಷ್ಟು ಸುಂದರವಾಗಿದೆಯಲ್ವ. ಅದು ಎಷ್ಟೋ ಸಂತೋಷಕರವಾದದ್ದು. ಪರಲೋಕದ ದೇವದೂತನಾಗಿರುವ ಗಬ್ರಿಯೇಲ್ ತನ್ನ ಮಹಿಮೆಯಾದ ರೆಕ್ಕೆಗಳಿಂದ ಹಾರಿ ಬಂದು, ಓ ಸ್ತೋತ್ರ, ಯೇಸುವಿನ ತಾಯಿಯಾದ ಮರಿಯಳ ಬಳಿ ಬಂದು ಹೇಳಿದಂಥ ಮಾತುಗಳೇ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ. ಪರಲೋಕದಲ್ಲಿರುವ ಎಲ್ಲ ದೇವದೂತರುಗಳು, ಕೆರೂಬಿಗಳು, ಸೇನಾಧಿಪತಿಗಳು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳನ್ನು ದಯೆ ಹೊಂದಿದವಳೇ ಶುಭವಾಗಲಿ ಎಂಬುದಾಗಿ ಹರಸಿದರು. ನೋಡ್ರಿ, ಅದನ್ನು ನಾವು ಧ್ಯಾನಿಸುವಾಗಲೇ ನಮ್ಮ ಹೃದಯವು ಸಹ ಹರ್ಷಿಸುತ್ತದೆ, ಉಲ್ಲಾಸಿಸುತ್ತದೆ. ನಮ್ಮ ಹೃದಯದ ಅಂತರಾಳದಿಂದ ಕೂಡ ಈ ಶಬ್ದವು ಹೊರಹೊಮ್ಮಿಕೊಂಡೇ ಇರಬೇಕು. ಏನಂತ ಹೇಳಿದ್ರೆ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ ಎಂಬುದಾಗಿ ಇತರರನ್ನು ಯಾವಾಗಲೂ ಹರಿಸುವವರಾಗಿರ್ರಿ. ನೋಡ್ರಿ, ಈ ದೇವರ ದಯೆ ಕೃಪೆ ಯಾವಾಗಲೂ ನಮ್ಮನ್ನು ಸಂಧಿಸುತ್ತದೆ. ಕ್ರಿಸ್ತನು ನಮ್ಮೊಳಗೆ ವಾಸಿಸುತ್ತಿರುವುದರಿಂದ ನಾವು ಸಹ ಈ ಕೃಪೆಯನ್ನು ಹೊಂದಿದವರಾಗಿ ಕಾಣಲ್ಪಡುತ್ತೇವೆ. ಒಂದು ಸಾರಿ ರಷ್ಯಾ ದೇಶದಲ್ಲಿ ರಾಜನು ತನ್ನ ಒಬ್ಬನೇ ಮಗನಾದ ರಾಜಕುಮಾರನಿಗೆ ಕಿರೀಟವಿಟ್ಟು ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ಎಲ್ಲ ಏರ್ಪಾಡುಗಳನ್ನು ಮಾಡಿದನು. ಮೆಕ್ಸಿಕೋ ನಗರದಲ್ಲೆಲ್ಲ ಹಬ್ಬದ ವಾತಾವರಣ ತುಂಬಿಕೊಂಡಿತ್ತು. ಆದರೆ ಒಬ್ಬ ಭಯಂಕರನಾದ ಕೊಲೆಗಾರನು ಹೇಗೂ ಅರಮನೆಯೊಳಗೆ ನುಗ್ಗಿ ಆ ರಾಜಕುಮಾರನನ್ನು ಕನಿಕರವಿಲ್ಲದೆ ಅವನು ಕೊಂದು ಹಾಕಿಬಿಟ್ಟನು. ಅವನು ತಪ್ಪಿಸಿಕೊಂಡು ಓಡಿ ಹೋಗುವುದರೊಳಗೆ ಅರಮನೆಯಲ್ಲಿದ್ದ ವೀರರು ಹಿಡಿದು ಅವನನ್ನು ಹೊಡೆದು ರಾಜನ ಸಮ್ಮುಖದಲ್ಲಿ ತಂದು ನಿಲ್ಲಿಸಿದರು. ರಾಜನ ಹೃದಯ ಎಷ್ಟೋ ವೇದನೆ ಪಟ್ಟಿರಬಹುದು. ಒಬ್ಬನೇ ಮಗನನ್ನು ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಈಗ ಆ ಕೊಲೆಗಾರನನ್ನು ಒಂದು ಸಾರಿ ದೃಷ್ಟಿಸಿ ನೋಡಿ ರಾಜನ ಕಣ್ಗಳಲ್ಲಿ ಕೋಪವಿರಲಿಲ್ಲ, ಕರುಣೆ ಕಾಣಿಸಿತು. ತನ್ನ ಮಂತ್ರಿಗೆ ಹೇಳ್ತಾನೆ, ಇವನನ್ನು ರಾಜ್ಯ ಮರ್ಯಾದೆಗಳಿಂದ ನನ್ನ ಮಗನ ಕೋಣೆಯೊಳಗೆ ಕರೆತನ್ನಿರಿ, ನನ್ನ ಮಗನ ಬೆಳೆ ಬಾಳುವ ವಸ್ತ್ರಗಳನ್ನು ಇವನಿಗೆ ತೊಡಿಸಿರಿ, ಇನ್ನು ಮುಂದೆ ಇವನೇ ನನ್ನ ಮಗ ಎಂಬುದಾಗಿ ಕಿರೀಟವನ್ನು ತೊಡಿಸಿದರು. ಈ ಮಾತುಗಳು, ಈ ಕಾರ್ಯ ಆ ಕೊಲೆ ಮಾಡಿ ನಿಂತಿದ್ದ ಆ ಮನುಷ್ಯನ ಹೃದಯವನ್ನು ಭಯಂಕರವಾಗಿ ತಾಕಿತು. ಓ ಸ್ತೋತ್ರ! ಅದೇ ವಿಧದಲ್ಲಿ ತಂದೆಯಾದ ದೇವರು ನಮಗೆ ಮಾಡಿದರು. ನಾವು ಕೊಲೆಗಾರರಾಗಿದ್ದೆವು, ಪಾಪದಲ್ಲಿ ಜೀವಿಸುತ್ತಾ ಇದ್ದೆವು. ನಮಗಾಗಿ ಏಕಪುತ್ರನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿ ಆ ಕೃಪೆಯಿಂದ ನಾವು ರಕ್ಷಿಸಲ್ಪಡುವುದಕ್ಕೆ, ಓ ಸ್ತೋತ್ರ, ದೇವರು ತನ್ನ ಒಬ್ಬರೇ ಕುಮಾರನನ್ನು ನಮಗೆ ಕಳಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಮೇಲೆ ಕರುಣೆ ತೋರಿಸಿ, ಪ್ರೀತಿ ತೋರಿಸಿ, ಕೃಪೆಯನ್ನು ಅಳತೆ ಇಲ್ಲದೆ ಸುರಿಸಿದ ದೇವರು ಈಗ ಪರಲೋಕದಿಂದ ನಿನ್ನನ್ನು ಪ್ರೀತಿಯಿಂದ ನೋಡಿ, ಕೃಪೆ ಹೊಂದಿದ ಮಗಳೇ, ಕೃಪೆ ಹೊಂದಿದ ಮಗನೇ, ನಿನಗೂ ಶುಭವಾಗಲಿ ಎಂಬುದಾಗಿ ನಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ. ಹಾಗಿರೋದಾದರೆ ದೇವರ ದಯೆ, ದೇವರ ಕೃಪೆಯನ್ನು ಹೊಂದಿಕೊಳ್ಳಲು ನಾವು ದೇವ ಸಮ್ಮುಖಕ್ಕೆ ಧೈರ್ಯವಾಗಿ ಬರೋಣ. ದೇವರು ನಿಮ್ಮನ್ನು ನೋಡಿ ಸಹ ಹೇಳುತ್ತಾರೆ, ದೇವರ ದಯೆ ಹೊಂದಿದವರೇ ನಿಮಗೆ ಶುಭವಾಗಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ,
ದೇವರೇ, ನಿಮ್ಮ ದಯೆ ಶುಭವು ಅದು ನಿಮ್ಮಿಂದ ಬರುತ್ತದೆ. ಹೇಗೆ ಮರಿಯಳಿಗೆ ದೇವರ ಶುಭ ಹೊಂದಿದವಳೇ ಎಂಬುದಾಗಿ ಬ್ಲೆಸ್ ಮಾಡಿದ್ರು, ಅದೇ ವಿಧದಲ್ಲಿ ಸ್ವಾಮಿ ನಿಮ್ಮ ಆಶೀರ್ವಾದ ಸ್ತೋತ್ರ ಒಂದೊಂದು ಕುಟುಂಬದ ಮೇಲಿರಲಿ. ಒಬ್ಬೊಬ್ಬರನ್ನು ಬಲಪಡಿಸ್ರಿ. ಹಲ್ಲೆಲೂಯ. ನಾವು ಸಹ ನಿಮ್ಮ ಶುಭವನ್ನು, ನಿಮ್ಮ ಕೃಪೆಯನ್ನು, ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದೇವರ ಶುಭವು ನಿಮ್ಮನ್ನು ಹರಿಸಲಿ, ನಿಮ್ಮನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನು ಇನ್ನೂ ಶ್ರೇಷ್ಠವಾದ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.